ಮೊಳಕಾಲ್ಮೂರು ಸುದ್ದಿ. ಮೊಟ್ಟಮೊದಲ ಬಾರಿಗೆ 10 ಎಕರೆಯಲ್ಲಿ 7 ಲಕ್ಷ ಸಸ್ಯಗಳನ್ನು ಬೆಳೆಸಿ ಸಂರಕ್ಷಣೆ ಮಾಡಿದ ಅರಣ್ಯ ಇಲಾಖೆ. ಸಕಾಲಕ್ಕೆ ಮಳೆಯಾಗದೇ ಇರುವ ಪ್ರದೇಶ ಅಂದರೆ ಅದು ಮೊಳಕಾಲ್ಮೂರು ಮಾತ್ರ. ಮೊಳಕಾಲ್ಮೂರು ಇತಿಹಾಸದಲ್ಲೇ ಯಾವತ್ತೂ ಬಿಸಿಲಿನ ತಾಪ 42 ಡಿಗ್ರಿಗೆ ಹೋಗಿರಲಿಲ್ಲ. ಆದರೆ 2024ರ ಮಾರ್ಚ್, ಏಪ್ರಿಲ್, ಮೇ ತಿಂಗಳನ್ನು ಭವಿಷ್ಯ ಮರೆಯಲಾರದ ತಿಂಗಳುಗಳೆಂದೇ ಹೇಳಬಹುದು. ತಾಲೂಕಿನ ಬಹುತೇಕ ರೈತರು ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ ಟಮೋಟ ನಾಟಿ ಮಾಡಿಕೊಂಡು ಬೆಳೆ ಬೆಳೆಯುತ್ತಿದ್ದರು. ಆದರೆ ಬಿಸಿಲಿನ ತಾಪಮಾನಕ್ಕೆ ತತ್ತರಿಸಿದ ರೈತರು ಅದರ ಸಹವಾಸಕ್ಕೆ ಹೋಗಲಿಲ್ಲ. ಇಂತಹ ಬರದ ಬಿಸಿಲಿನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿ ಹರ್ಷ ಹಾಗೂ ಸಿಬ್ಬಂದಿ ದಿನಗೂಲಿ ನೌಕರರ ಪರಿಶ್ರಮದಿಂದ ಇಂದು 7 ಲಕ್ಷ ಸಸಿಗಳನ್ನು ಬೆಳೆಸಿ ಅರಣ್ಯದಲ್ಲಿ ನಾಟಿ ಮಾಡಲು ಸಜ್ಜಾಗಿದ್ದಾರೆ ಎಂದರೆ ನಂಬಲು ಅಸಾಧ್ಯ. 2024ನೇ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳುಗಳಲ್ಲಿ ಅನೇಕ ಕಡೆಯಿಂದ ಸುಮಾರು 29 ಕಾಡು ತಳಿಯ 7 ಲಕ್ಷ ಬೀಜಗಳನ್ನು ತರಿಸಿ ಕಾಡು ಸಸಿಗಳ ನರ್ಸರಿಯನ್ನು ಮೊಳಕಾಲ್ಮೂರು ಪಟ್ಟಣದ ಸರ್ಕಾರಿ ನರ್ಸರಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಬೆಳೆಸಿದ್ದಾರೆ. ಮೊಳಕಾಲ್ಮೂರು ಪಟ್ಟಣದ ಸರ್ಕಾರಿ ನರ್ಸರಿಯಲ್ಲಿ ಕಾಡು ತಳಿ ಸಸಿಗಳಾದ ಬೇವು, ಬಸವನಪಾದ, ಬಸರಿ ಅರಳಿ, ಹಾಲ ತಪಸಿ, ನೇರಳೆ ಬೇಲ, ಸೀತಾಫಲ, ಶಿವಾನಿ, ನಲ್ಲಿ ಕಮರ, ಬೇಗುರಿ, ಬಾಗೆ, ಹೊಂಗೆ, ಹೊಲೆಮತ್ತಿ, ತೇಗ, ಸಿಹಿಹುಣಸೆ, ಮುತ್ತುಗ, ಮರಳೆ, ಹುಣಸೆ ಮತ್ತಿ, ಬಿಲ್ವಾರ, ಗಣಿ, ಬಿದುರು, ಅಂಟವಾಲ, ಬುಗುರಿ, ಅಟ್ಟಿ ಹೀಗೆ ಸುಮಾರು 29 ತಳಿಯ 7 ಲಕ್ಷ ಸಸಿಯ ನರ್ಸರಿಯನ್ನು ಅರಣ್ಯ ಇಲಾಖೆಯು ಮೊಳಕಾಲ್ಮೂರು ತಾಲೂಕಿನಲ್ಲಿ ಮಾಡಿರೋದು ರಾಜ್ಯಕ್ಕೆ ಮಾದರಿಯಾಗಿದೆ ಎಂದರೆ ತಪ್ಪಾಗಲಾರದು. ಚಿತ್ರದುರ್ಗ ಜಿಲ್ಲೆಯ ಬಹುತೇಕ ಯಾವ ತಾಲೂಕಿನಲ್ಲಿ ಸಮೇತ ಮಾಡಿಲ್ಲ ಮತ್ತು ಮೊಳಕಾಲ್ಮೂರು ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನರ್ಸರಿ ಮಾಡಿರುವುದು ರಾಜ್ಯ ಅರಣ್ಯ ಇಲಾಖೆಗೆ ಮಾದರಿಯಾಗಿದೆ. ಮೊಳಕಾಲ್ಮೂರು ತಾಲೂಕಿನಲ್ಲಿ ಬೆಳೆಸಿದ ಸಸ್ಯ ವ್ಯವಸ್ಥೆಯನ್ನು ಕಂಡು ಕರ್ನಾಟಕ ರಾಜ್ಯದ ಮುಖ್ಯ ಅರಣ್ಯ ಅಧಿಕಾರಿಗಳು ಹಾಗೂ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಉಪ ಸಂರಕ್ಷಣಾಧಿಕಾರಿ ಟಿ ರಾಜಣ್ಣ ರವರು ಬಂದು ನೋಡಿ ಸಂತೋಷಪಟ್ಟು ಇದೇ ರೀತಿ ಕಾಪಾಡಿಕೊಂಡು ಹೋಗಿ ಎಂದು ಸಲಹೆ ನೀಡಿದ್ದಾರೆ. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಈ ವರ್ಷ ಬರಗಾಲ ಬಂದಿದ್ದರಿಂದ ಉಷ್ಣಾಂಶ ಈ ವರ್ಷ 42 ರಿಂದ 44 ಡಿಗ್ರಿ ತಲುಪಿದೆ. ಆದರೆ ಮನ್ಸೂನ್ ಮಳೆಯು ಈ ವರ್ಷ ಬಹುಬೇಗನೆ ಬರುವ ಸೂಚನೆ ಇದೆ. ಆದುದರಿಂದ ಇದೇ ಮಳೆಯು ಇನ್ನೂ 2-3 ಬಾರಿ ಬಂದಲ್ಲಿ ವಾತಾವರಣ ನಮ್ಮ ಹತೋಟಿಗೆ ಬರುತ್ತದೆ. ನಂತರ ನಮ್ಮ ತಾಲೂಕಿನ ಅರಣ್ಯ ಇಲಾಖೆ ಅಧಿಕಾರಿ ಡಿಎಲ್ ಹರ್ಷರವರ ನೇತೃತ್ವದಲ್ಲಿ ಸಾವಿರಾರು ಗಿಡಗಳನ್ನು ಅರಣ್ಯ ಪ್ರದೇಶದಲ್ಲಿ ನೆಡುವ ಕಾರ್ಯಕ್ರಮವನ್ನು ಈಗಾಗಲೇ ಆಯೋಜನೆ ಮಾಡಿಕೊಳ್ಳಲಾಗಿದೆ. ಮೊಳಕಾಲ್ಮೂರು ತಾಲೂಕಿನಲ್ಲಿ ಯಾವಾಗಲೂ ಬರ ಆವರಿಸಿರುತ್ತದೆ. ಅರಣ್ಯ ಪ್ರದೇಶದಲ್ಲಿ ಹೆಚ್ಚಿನ ಗಿಡ ಮರ ಬೆಳೆಸಿದ್ದಲ್ಲಿ ಸಮೃದ್ಧಿ ಅರಣ್ಯ ಸ್ಥಾಪನೆ ಮಾಡಲು ಸಾಧ್ಯವಾಗುತ್ತದೆ. ನಮ್ಮ ಕರ್ನಾಟಕದ ಶಿರಸಿ, ಕಾರವಾರ, ಅಂಕೋಲಾ, ಚಿಕ್ಕಮಗಳೂರು, ಕೊಡಗು, ಮೂಡುಬಿದರೆ, ಶಿವಮೊಗ್ಗ ಇಂತಹ ಪ್ರದೇಶಗಳಲ್ಲಿ ಮಾತ್ರ ದಟ್ಟವಾದ ಕಾಡು ಮೇಡು ನೋಡಲು ಸಾಧ್ಯವಾಗುತ್ತದೆ. ಎಲ್ಲಿ ಕಾಡು ಇರುತ್ತದೆ ಅಂತ ಜಾಗದಲ್ಲಿ ಮಾತ್ರ ಸಮೃದ್ಧಿ ಮಳೆಯಾಗಲು ಸಾಧ್ಯವಾಗುತ್ತದೆ. ಅದೇ ರೀತಿಯಲ್ಲಿ ಗ್ರಾಮ ಮತ್ತು ನಗರ ಪ್ರದೇಶಗಳಲ್ಲಿ ಗಿಡ ಮರ ಇದ್ದಲ್ಲಿ ಜನರ ಆರೋಗ್ಯ ಸುಧಾರಣೆಯಾಗಲು ಸಹಕಾರಿಯಾಗುತ್ತದೆ. ಆದರೆ ಇಂದು ಅತ್ಯಾಧುನಿಕ ಯುಗದ ಮಾಯೆಯಲ್ಲಿ ಮರ ಗಿಡಗಳ ಮಾರಣ ಹೋಮ ನಡೆಯುತ್ತಿದೆ. ನಮ್ಮ ಜನರ ಆರೋಗ್ಯ, ಪರಿಸರ, ಕಲುಷಿತ ವಾತಾವರಣದಿಂದ ಹೊರಬರಲು ಹಸಿರು ಕ್ರಾಂತಿ ಅನಿವಾರ್ಯವಾಗಿದೆ. ಆಧುನಿಕತೆ ಬೆಳೆದಂತೆ ನಾಡಿನಲ್ಲಿ ಕಾರ್ಖಾನೆ ಮತ್ತು ವಾಹನಗಳ ಸಂಖ್ಯೆ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಇದರಿಂದ ವಾತಾವರಣದಲ್ಲಿ ಶುದ್ಧವಾದ ಆಕ್ಸಿಜನ್ ಪಡೆಯಲು ಸಾಹಸ ಪಡಬೇಕಾಗಿದೆ. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರ ಚೆಲ್ಲಿದ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೋನೋ ಆಕ್ಸೈಡ್ ಅನ್ನು ಶುದ್ಧೀಕರಿಸಲು ಗಿಡಮರಗಳ ಅನಿವಾರ್ಯತೆ ನಮ್ಮೆಲ್ಲರಿಗೆ ಇದೆ. ಆದ ಕಾರಣ ವಾತಾವರಣವನ್ನು ಶುದ್ಧೀಕರಿಸಲು ಗಿಡ ಮರಗಳ ಸಂರಕ್ಷಣೆ ಅನಿವಾರ್ಯವಾಗಿದೆ. ಸಕಾಲಕ್ಕೆ ಈ ವರ್ಷದಲ್ಲಿ ಮಳೆ ಬಂದಲ್ಲಿ ಅರಣ್ಯ ಇಲಾಖೆಯು ಬೆಳೆಸಿದ 7 ಲಕ್ಷ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಈಗಾಗಲೇ ಅರಣ್ಯ ಇಲಾಖೆ ಮಾಡಿಕೊಂಡಿದೆ. ಗಿಡ ಮರಗಳನ್ನು ನಡೆಸಿದ್ದಲ್ಲಿ ಸಮೃದ್ಧಿಯಾದ ಅರಣ್ಯವನ್ನು ನೋಡಲು ನಮಗೆ ಸಾಧ್ಯವಾಗುತ್ತದೆ. ಇಂತಹ ಜವಾಬ್ದಾರಿಯುತ ಅಧಿಕಾರಿಗಳು ಪ್ರತಿಯೊಂದು ತಾಲೂಕಿನಲ್ಲಿ ತಮ್ಮ ಜವಾಬ್ದಾರಿತನವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಲ್ಲಿ ರಾಜ್ಯದ ಪ್ರತಿ ಅರಣ್ಯ ಭಾಗವನ್ನು ಹಸಿರು ಕ್ರಾಂತಿ ಮಾಡಲು ಸಾಧ್ಯವಾಗುತ್ತದೆ.